ನಿನ್ನೆ ನೀಡಿದಂತ ಹೈಕೋರ್ಟ್ ತೀರ್ಪು, ಸುಪ್ರೀಂ ಕೋರ್ಟ್ ತೀರ್ಪು ಬಹುಶಃ ಇದು ಮೊದಲೇ ಅಲ್ಲ. ಈಗಾಗಲೇ ಕಳೆದ ಸುಮಾರು 2 ವರ್ಷಗಳಿಂದಲೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ, ಇಡಿಗೆ ಸಂಬಂಧಪಟ್ಟ ಕೇಸ್ಗಳನ್ನು ದಾಖಲೆ ಮಾಡ್ತಾ ಇದ್ದಾರೆ. ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೇ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಆದ್ರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಬಹುಶಃ ಕಳೆದ ವಾರ ಮದ್ರಾಸ್ ಹೈಕೋರ್ಟ್ ಅಲ್ಲೂ ಕೂಡ ಒಂದು ಕೇಸು ಬಹಳ ತೀಕ್ಷ್ಣವಾಗಿ ಉತ್ತರವನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂತ ದಾಳಿಯನ್ನ ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನ ಬಗ್ಗು ಬಡಿಯಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಜನರಿಗೆ ಅದು ಕೂಡ ಅರ್ಥ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಾದ್ರೂ ಕೇಂದ್ರ ಸರ್ಕಾರ ಈ ಒಂದು ದ್ವೇಷದ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ದೇಶದ ಆಗುಹೋಗುಗಳ ಬಗ್ಗೆ, ದೇಶದ ಜನರ ಸಮಸ್ಯೆಗಳ ಬಗ್ಗೆ, ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ಮಾಡಲಿ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಬಟ್ ಇಡಿಯಿಂದ ಎಷ್ಟು ಡ್ಯಾಮೇಜ್ ಆಗಬೇಕು ಅಷ್ಟು ನಾಯಕರುಗಳಿಗೆ ಆಗ್ತಾನೆ ಇದೆ ಸರ್. ನೋಡಿ, ರಾಜಕೀಯ ಪಕ್ಷಗಳು ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಹಿಸಲಿಕ್ಕೆ ಸಿದ್ಧರಾಗಿರ್ತಾರೆ. ಆದ್ರೆ ಕೆಲವರು ಇದನ್ನ ಗಾಢವಾಗಿಟ್ಕೊಂಡು ಅವರನ್ನ ಸದೆ ಬಡಿತಕ್ಕಂಥ ಕೆಲಸಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ. ಇವತ್ತು ಈ ರೀತಿ ಆಗಬಾರದು ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನ ತೀರ್ಪು, ಅವರು ಬಳಸಿರ್ತಕ್ಕಂಥ ಪದ ಇವೆಲ್ಲವೂ ಕೂಡ ನ್ಯಾಯಕ್ಕೆ ಎಲ್ಲೋ ಒಂದ್ ಕಡೆ ಗೌರವ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತಾರೆ. ಶಿವಕುಮಾರ್ ಕೂಡ ಹೇಳಿದ್ರು, ನಮ್ಮ ಮೇಲೆ ಆಗಿರ್ತಕ್ಕಂಥ ಪ್ರಕರಣದ ಒಂದು ಉದಾಹರಣೆ ಇಡಿ ತನಿಖೆ ಮಾಡ್ತಾರೆ, ಕೇಸ್ ಫೈಲ್ ಮಾಡ್ತಾರೆ. ಅದೇನ ಇಡಿ ಅವರು ಈಗ ನಮ್ಮ ಮೇಲೆ ಕೇಸು ಪ್ರಕರಣ ವಜಾ ಆಗಿದ್ರು ಕೂಡ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಬರೋದು, ಇನ್ಕಮ್ ಟ್ಯಾಕ್ಸ್ ಸಿಬಿಐ ಬೇನಾಮಿಗೆ ಬರೋದು, ಬೇನಾಮಿ ಅವರು ಇಡಿಗೆ ಬರೋದು, ಇಡಿ ಅವ್ರು ತಿರ್ಗಾ ಸಿಬಿಐ ಬರೋದು, ಸಿಬಿಐ ಅವ್ರು ತಿರ್ಗಾ ಇಡಿಗೆ ಬರೋದು. ಸೊ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣದ ಸುಳಿಯಲ್ಲಿ ಸಿಕ್ಕಿಸಿ ಅವರನ್ನ ಸದೆ ಬಡಿತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ ಹೊರತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅನ್ಯಾಯ ಆಗಿದ್ಯಾ, ಏನ್ ತಪ್ಪಾಗಿದೆ ಅನ್ನೋದನ್ನ ಕಂಡುಹಿಡಿತಾರೆ. ಎಲ್ಲೋ ಒಂದ್ ಕಡೆ ಎಲ್ಲ ಒಂದ್ ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದ್ ಕಡೆ ಇಳ್ಕೋಬೇಕು ಅನ್ನೋ ಒಂದು ಪ್ರವೃತ್ತಿಯನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ.